ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಯಾವುದನ್ನು ಮ್ಯಾಗ್ನಾ ಕಾರ್ಟಾ ಎಂದು ಕರೀತಾರೆ ಅಂದ್ರೆ ಆಪ್ಷನ್ ಎ ಏನೈತಪ್ಪ, ಮೂಲಭೂತ ಹಕ್ಕುಗಳೈತಿ. ಆಪ್ಷನ್ ಬಿ ರಾಜಕಾರಣ. ಆಪ್ಷನ್ ಸಿ ಮೂಲಭೂತ ಕರ್ತವ್ಯ. ಆಪ್ಷನ್ ಡಿ ಸಂವಿಧಾನದ ವಿಧಿಗಳೈತಿ. ಈ ನಾಲ್ಕರಾಗ ಯಾವುದನ್ನು ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಕರೀತಾರೆ? ಇದ್ರಾಗ ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಭಾರತದ ಏಕಪೌರತ್ವ ಪದ್ಧತಿಯನ್ನು ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ? ಕ್ವಶನ್ ಏನಪ್ಪ ಅಂದ್ರೆ ಏಕಪೌರತ್ವ ಪದ್ಧತಿಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಏನೇನದಾವ ಅಂದ್ರೆ ಆಪ್ಷನ್ ಎ ಬ್ರಿಟನ್ ಸಂವಿಧಾನ, ಆಪ್ಷನ್ ಬಿ ರಷ್ಯಾ ಸಂವಿಧಾನ, ಆಪ್ಷನ್ ಸಿ ಅಮೆರಿಕ ಸಂವಿಧಾನ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದ್ರಾಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಭಾರತದ ಏಕಪೌರತ್ವ ಪದ್ಧತಿಯನ್ನು ಇದನ್ನು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಪುಲಿಕೇಟ್ ಸರೋವರ ಇದು ಯಾವ ರಾಜ್ಯದಲ್ಲಿದೆ? ಅಂದರೆ ಪುಲಿಕೇಟ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಏನೇನಪ್ಪ ಅಂದ್ರೆ ಎ ಏನೈತಿ ಉತ್ತರ ಪ್ರದೇಶ, ಬಿ ಮಧ್ಯಪ್ರದೇಶ, ಸಿ ಆಂಧ್ರ ಪ್ರದೇಶ, ಡಿ ತಮಿಳುನಾಡು ಕೊಟ್ಟ. ಇದ್ರಾಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಪುಲಿಕೇಟ್ ಸರೋವರ ಇದು ಆಂಧ್ರ ಪ್ರದೇಶದಲ್ಲಿದೆ. ಪುಲಿಕೇಟ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರ್ತೈತಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಪುಲಿಕೇಟ್ ಸರೋವರ ಕಂಡುಬರುತ್ತದೆ. ಪತ್ರ ಋತು ಒಂದು ಡ್ಯಾಶ್ ಅಂತ ಕೊಟ್ಟಾರ. ಪತ್ರ ಋತು ಒಂದು ಡ್ಯಾಶ್ ಅಂದ್ರೆ ಪತ್ರ ಋತು ಒಂದು ಏನು? ಇದು ಯಾವುದಪ್ಪ ಅಂದ್ರೆ ಆಪ್ಷನ್ ಏನೇನದಾವ ಅಂದ್ರೆ ಹ್ಯಾಲೋಜನ್ ಆಮ್ಲ, ಹಸಿರು ಕಿಣ್ವ, ಮೂಲವಸ್ತು, ಕ್ಲೋರೋ ಸಾವಯವ. ಇದ್ರಾಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಪತ್ರ ಋತು ಇದು ಒಂದು ಹಸಿರು ಕಿಣ್ವ ಆಗೈತಿ. ಪತ್ರ ಋತು ಒಂದು ಹಸಿರು ಕಿಣ್ವ. ಮುಂದಿನ ಪ್ರಶ್ನೆ, ಇದು ಅಯೋಡಿನ್ ಕೊರತೆಯಿಂದ ಉಂಟಾಗುವ ರೋಗ. ಅಂದ್ರೆ ಕೆಳಗೆ ಕೊಟ್ಟಿದ್ರಾಗ ಯಾವುದು ಅಯೋಡಿನ್ ಕೊರತೆಯಿಂದ ಉಂಟಾಗುವ ರೋಗ ಆಗೈತಿ ಅಂತ ಕ್ವಶನ್ ಕೇಳ್ಯಾರ. ಆಪ್ಷನ್ ಏನೇನು ಕೊಟ್ಟಾರ? ಆಪ್ಷನ್ ಎ ಸ್ಕರ್ವಿ, ಆಪ್ಷನ್ ಬಿ ಅಸ್ತಮ, ಆಪ್ಷನ್ ಸಿ ಗೈಟರ್, ಆಪ್ಷನ್ ಡಿ ರಿಕೆಟ್ಸ್. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅಯೋಡಿನ್ ಕೊರತೆಯಿಂದ ಉಂಟಾಗುವ ರೋಗ ಗೈಟರ್. ಇದು ಅಯೋಡಿನ್ ಕೊರತೆಯಿಂದ ಉಂಟಾಗುವ ರೋಗ ಆಗೈತಿ. ಮುಂದಿನ ಪ್ರಶ್ನೆ, ಗಂಗೋತ್ರಿ ನದಿ ಯಾವ ರಾಜ್ಯದಲ್ಲಿದೆ? ಅಂದ್ರೆ ಗಂಗೋತ್ರಿ ನದಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದ್ರಾಗ ಆಪ್ಷನ್ ಏನೇನು ಕೊಟ್ಟಾರಪ್ಪ ಅಂದ್ರೆ ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ ಕೊಟ್ಟಾರ, ಆಪ್ಷನ್ ಸಿ ಸಿಕ್ಕಿಂ ಕೊಟ್ಟಾರ, ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ ಕೊಟ್ಟಾರ. ಇದ್ರಾಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಗಂಗೋತ್ರಿ ನದಿ ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರ್ತೈತಿ. ಗಂಗೋತ್ರಿ ನದಿ ಯಾವ ರಾಜ್ಯದಲ್ಲಿ? ಉತ್ತರ ಪ್ರದೇಶದಲ್ಲಿ ಗಂಗೋತ್ರಿ ನದಿ ಕಂಡುಬರ್ತೈತಿ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದ 32ನೇ ವಿಧಿಯನ್ನು ಆತ್ಮ ಮತ್ತು ಹೃದಯ ಎಂದು ಕರೆದವರು ಯಾರು? ಭಾರತದ ಸಂವಿಧಾನದಲ್ಲಿರುವ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದವರು ಯಾರು? ಇದ್ರಾಗ ಆಪ್ಷನ್ ಏನೇನು ಕೊಟ್ಟಾರ? ಆಪ್ಷನ್ ಎ ರಾಜೇಂದ್ರ ಪ್ರಸಾದ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಡಿ ಸರ್ವಪಲ್ಲಿ ರಾಧಾಕೃಷ್ಣನ್. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಇದು ಸರಿಯಾದ ಉತ್ತರ ಆಗಿದೆ.
ಭಾರತದ ಸಂವಿಧಾನದ 32ನೇ ವಿಧಿಯನ್ನು ಆತ್ಮ ಮತ್ತು ಹೃದಯ ಎಂದು ಕರೆದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್ ಪ್ರಶ್ನೆ, ಗ್ರಾಹಕನ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಪ್ರಶ್ನೆ ಏನಪ್ಪ ಅಂದ್ರೆ, ಗ್ರಾಹಕನ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ಏನೇನದ ಅಂದ್ರೆ, ಆಪ್ಷನ್ ಎ ಜಂಬರ್ಲಿನ್ ಮತ್ತು ಮೌಲ್ಟನ್, ಆಪ್ಷನ್ ಬಿ ಆಲ್ಬರ್ಟ್ ಐನ್ಸ್ಟೀನ್, ಆಪ್ಷನ್ ಸಿ ಐಸಾಕ್ ನ್ಯೂಟನ್, ಆಪ್ಷನ್ ಡಿ ಲ್ಯಾಪ್ಲೇಸ್. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಜಂಬರ್ಲಿನ್ ಮತ್ತು ಮೌಲ್ಟನ್. ಗ್ರಹಣಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಜಂಬರ್ಲಿನ್ ಮತ್ತು ಮೌಲ್ಟನ್. ಇವರು ಗ್ರಹಣಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಮುಂದಿನ ಪ್ರಶ್ನೆ, ಎರಾಟೋಸ್ಥೆನೀಸ್ನನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಎರಾಟೋಸ್ಥೆನೀಸ್ನನ್ನು ಏನೆಂದು ಕರೆಯುತ್ತಾರೆ? ಇದರ ಆಪ್ಷನ್ ಏನೇನು ಕೊಟ್ಟಾರ? ಆಪ್ಷನ್ ಎ ಭೂಗೋಳಶಾಸ್ತ್ರದ ಪಿತಾಮಹ, ಆಪ್ಷನ್ ಬಿ ಗಣಿತ ಪಿತಾಮಹ, ಆಪ್ಷನ್ ಸಿ ರಸಾಯನಶಾಸ್ತ್ರಜ್ಞ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದ್ರಾಗ ಯಾವುದಪ್ಪ ಸರಿಯಾದ ಉತ್ತರ ಅಂದ್ರೆ ಎರಾಟೋಸ್ಥೆನೀಸ್ನನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಭೂಗೋಳಶಾಸ್ತ್ರದ ಪಿತಾಮಹ ಎರಾಟೋಸ್ಥೆನೀಸ್. ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದ್ರೆ, ಭಾರತದಲ್ಲಿ ರಾಷ್ಟ್ರೀಯ ಜಲನೀತಿ ಜಾರಿಗೊಂಡಿರುವ ವರ್ಷ ಯಾವುದು? ಅಂದ್ರೆ ಭಾರತದಲ್ಲಿ ರಾಷ್ಟ್ರೀಯ ಜಲನೀತಿ ಯಾವ ವರ್ಷದಾಗ ಜಾರಿಗೊಂಡಿತ್ತು? ಆಪ್ಷನ್ ಏನೇನು ಕೊಟ್ಟಾರ? ಆಪ್ಷನ್ ಎ 1992, ಆಪ್ಷನ್ ಬಿ 1978, ಆಪ್ಷನ್ ಸಿ 2002, ಆಪ್ಷನ್ ಡಿ 2012. ಇದ್ರಾಗ ಯಾವುದಪ್ಪ ಸರಿಯಾದ ಉತ್ತರ ಅಂದ್ರೆ, ಗೆಸ್ ಮಾಡ್ರಿ. ಭಾರತೀಯ ರಾಷ್ಟ್ರೀಯ ಜಲನೀತಿ ಜಾರಿಗೊಂಡಿರುವ ವರ್ಷ ಯಾವುದಪ್ಪ ಅಂದ್ರೆ 2002. ಭಾರತದ ಮೊಟ್ಟ ಮೊದಲ ಮೀನುಗಾರಿಕಾ ಕಾಲೇಜು ಇಲ್ಲಿ ಸ್ಥಾಪಿಸಲಾಗಿದೆ. ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೀನುಗಾರಿಕಾ ಕಾಲೇಜನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ವಿಶಾಖಪಟ್ಟಣ, ಆಪ್ಷನ್ ಡಿ ಕೊಚ್ಚಿನ್. ಯಾವುದಪ್ಪ ಸರಿಯಾದ ಉತ್ತರ ಅಂದರೆ ಇದ್ರಾಗ ಮಂಗಳೂರು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೀನುಗಾರಿಕಾ ಕಾಲೇಜನ್ನು ಮಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಯುದ್ಧ ಕಲೆಯ ಬಗ್ಗೆ ತಿಳಿಸುವ ಉಪವೇದ ಯಾವುದು? ಯುದ್ಧ ಕಲೆಯ ಬಗ್ಗೆ ತಿಳಿಸುವ ಉಪವೇದ ಯಾವುದಪ್ಪ ಅಂತ ಕೇಳ್ಯಾರ. ಇದ್ರಾಗ ಆಪ್ಷನ್ ಏನೇನು ಕೊಟ್ಟಾರ ಅಂದ್ರೆ, ಆಪ್ಷನ್ ಎ ಧನುರ್ವೇದ ಕೊಟ್ಟಾರ, ಆಪ್ಷನ್ ಬಿ ಶಿಲ್ಪವೇದ ಕೊಟ್ಟಾರ, ಆಪ್ಷನ್ ಸಿ ಸಾಮವೇದ ಕೊಟ್ಟಾರ, ಆಪ್ಷನ್ ಡಿ ಯಜುರ್ವೇದ ಕೊಟ್ಟಾರ. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಧನುರ್ವೇದ. ಇದು ಧನುರ್ವೇದ ಯುದ್ಧ ಕಲೆಯ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಆಗ್ನೇಯ ಏಷ್ಯಾದ ಅತಿ ದೊಡ್ಡ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲೈತಿ? ಅಂದ್ರೆ ಆಗ್ನೇಯ ಏಷ್ಯಾದ ಅತಿ ದೊಡ್ಡ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲಿದೆ? ಆಪ್ಷನ್ ಏನೇನು ಕೊಟ್ಟಾರ ಅಂದ್ರೆ, ಆನೆಬೈಲು ಶರಾವತಿ ವಿದ್ಯುತ್ ಕೇಂದ್ರ, ಆಪ್ಷನ್ ಬಿ ಉತ್ತರಾಖಂಡದಲ್ಲಿರುವ ತೇರಿ ಅಣೆಕಟ್ಟು, ಆಪ್ಷನ್ ಸಿ ಕೇರಳದಲ್ಲಿರುವ ಇಡುಕ್ಕಿ ಅಣೆಕಟ್ಟು, ಆಪ್ಷನ್ ಡಿ ಮಹಾರಾಷ್ಟ್ರದ ಕೊಯ್ನಾ. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆನೆಬೈಲು ಶರಾವತಿ ವಿದ್ಯುತ್ ಕೇಂದ್ರ.
ಆಗ್ನೇಯ ಏಷ್ಯಾದ ಅತಿ ದೊಡ್ಡ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದಪ್ಪ ಅಂದ್ರೆ ಆನೆಬೈಲು ಶರಾವತಿ ವಿದ್ಯುತ್ ಕೇಂದ್ರ. ನೆಕ್ಸ್ಟ್ ಪ್ರಶ್ನೆ, ನವಿಲು ತೀರ್ಥ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಅಂದರೆ ಈ ನವಿಲು ತೀರ್ಥ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡವಾಗಿ ಕಟ್ಟಲಾಗಿದೆ? ನವಿಲು ತೀರ್ಥ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಆಪ್ಷನ್ ಎ ಏನಪ್ಪ ಅಂದ್ರೆ ಮಲಪ್ರಭಾ, ಆಪ್ಷನ್ ಬಿ ಘಟಪ್ರಭಾ, ಆಪ್ಷನ್ ಸಿ ಶರಾವತಿ, ಆಪ್ಷನ್ ಡಿ ತುಂಗಭದ್ರಾ. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಮಲಪ್ರಭಾ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನವಿಲು ತೀರ್ಥ ಅಣೆಕಟ್ಟನ್ನು ಕಟ್ಟಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದ್ರೆ ಇದು ಕರ್ನಾಟಕದ ಗಿರಿಧಾಮಗಳ ರಾಣಿ. ಅಂದ್ರೆ ಕೆಳಗೆ ಕೊಟ್ಟಿರೋದ್ರಾಗ ಯಾವುದು ಕರ್ನಾಟಕದ ಗಿರಿಧಾಮಗಳ ರಾಣಿ? ಆಪ್ಷನ್ ಎ ಕೃಷ್ಣ ರಾಜೇಂದ್ರ ಗಿರಿಧಾಮ, ಆಪ್ಷನ್ ಬಿ ಮುಳ್ಳಯ್ಯನಗಿರಿ, ಆಪ್ಷನ್ ಸಿ ಕುದುರೆಮುಖ, ಆಪ್ಷನ್ ಡಿ ನಂದಿ ಬೆಟ್ಟ. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಕೃಷ್ಣ ರಾಜೇಂದ್ರ ಗಿರಿಧಾಮ. ಕೃಷ್ಣ ರಾಜೇಂದ್ರ ಗಿರಿಧಾಮ ಇದು ಕರ್ನಾಟಕದ ಗಿರಿಧಾಮಗಳ ರಾಣಿಯಾಗೈತಿ. ಮುಂದಿನ ಪ್ರಶ್ನೆ, ವೇದಗಳ ಕಾಲದಲ್ಲಿ ಮನೆಯ ಯಜಮಾನನ್ನು ಹೀಗೆಂದು ಕರೆಯುತ್ತಿದ್ದರು. ಏನಪ್ಪ ಪ್ರಶ್ನೆ ಅಂದರೆ ವೇದಗಳ ಕಾಲದಾಗ ಮನೆಯ ಯಜಮಾನನನ್ನು ಏನೆಂದು ಕರೆಯುತ್ತಾ ಇದ್ದರು? ಆಪ್ಷನ್ ಏನೇನಪ್ಪ ಅಂದ್ರೆ ಎ ಮನೆಯೊಡೆಯ, ಬಿ ಗೃಹಪತಿ, ಸಿ ವಾರಸುದಾರ, ಡಿ ಮನೆ ಮಾಲೀಕ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಬಿ ಗೃಹಪತಿ. ವೇದಗಳ ಕಾಲದಲ್ಲಿ ಮನೆ ಯಜಮಾನನ್ನ ಗೃಹಪತಿ ಎಂದು ಕರೆಯುತ್ತಾ ಇದ್ರು. ಮುಂದಿನ ಪ್ರಶ್ನೆ, ಪ್ಲಾಸ್ಮಾ ಎಂದರೆ ಡ್ಯಾಶ್. ಪ್ಲಾಸ್ಮಾ ಅಂದರೆ ಏನು? ಆಪ್ಷನ್ ಎ ನಿರಂತರ ಚಲನೆಯಲ್ಲಿರುವ ಕಣಗಳು, ಆಪ್ಷನ್ ಬಿ ಜೀವಕೋಶ, ಆಪ್ಷನ್ ಸಿ ಗ್ರಂಥಿ, ಆಪ್ಷನ್ ಡಿ ಏನಪ್ಪ ಅಂದ್ರೆ ಪರಮಾಣು ಕೇಂದ್ರ. ಇದ್ರಾಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನಿರಂತರ ಚಲನೆಯಲ್ಲಿರುವ ಕ್ರಮಗಳು. ಪ್ಲಾಸ್ಮಾ ಅಂದ್ರೆ ನಿರಂತರ ಚಲನೆಯಲ್ಲಿರುವ ಕಣಗಳು. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಅಭಯಾರಣ್ಯ ಎಲ್ಲಿದೆ? ಪ್ರಶ್ನೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಅಭಯಾರಣ್ಯ ಯಾವುದು ಅಥವಾ ಎಲ್ಲಿದೆ? ಆಪ್ಷನ್ ಎ ನಾಗರಹೊಳೆ, ಆಪ್ಷನ್ ಬಿ ದಾಂಡೇಲಿ, ಆಪ್ಷನ್ ಸಿ ಭದ್ರಾ, ಆಪ್ಷನ್ ಡಿ ಆದಿಚುಂಚನಗಿರಿ. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ದಾಂಡೇಲಿ. ಕರ್ನಾಟಕದ ಅತಿ ದೊಡ್ಡ ಅಭಯಾರಣ್ಯ ದಾಂಡೇಲಿಯಲ್ಲಿದೆ. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಜೈನ ಪ್ರಸಾರ ಮಾಡಲು ಬಹುಮುಖ್ಯವಾಗಿ ಕಾರಣಕರ್ತರೆನಿಸಿಕೊಂಡವರು ಯಾರು? ಏನಪ್ಪ ಕ್ವಶನ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ಜೈನ ಧರ್ಮದ ಪ್ರಸಾರವನ್ನು ಮಾಡಲು ಬಹುಮುಖ್ಯ ಪಾತ್ರ ವಹಿಸಿದವರು ಯಾರು? ಆಪ್ಷನ್ ಎ ಚಾವುಂಡರಾಯ, ಆಪ್ಷನ್ ಬಿ ಭದ್ರಬಾಹು, ಆಪ್ಷನ್ ಸಿ ಪಾರ್ಶ್ವನಾಥ, ಆಪ್ಷನ್ ಡಿ ಋಷಭನಾಥ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಭದ್ರಬಾಹು. ಇವನು ದಕ್ಷಿಣ ಭಾರತದಲ್ಲಿ ಜೈನ ಧರ್ಮ ಪ್ರಸಾರ ಮಾಡಲು ಬಹುಮುಖ್ಯ ಕಾರ್ಯ ವಹಿಸಿದ. ಮುಂದಿನ ಪ್ರಶ್ನೆ, ಮಹಾಯಾನ ಪಂಥ ತನ್ನ ಕೃತಿಗಳನ್ನು ರಚಿಸಿದ ಭಾಷೆ. ಏನಪ್ಪ ಕ್ವಶನ್ ಅಂದ್ರೆ ಮಹಾಯಾನ ಪಂಥ ತನ್ನ ಕೃತಿಗಳನ್ನು
ರಚಿಸಲು ಯಾವ ಭಾಷೆ ಬಳಸಿದೆ? ಆಪ್ಷನ್ ಎ ಪಾಳಿ, ಆಪ್ಷನ್ ಸಿ ಬಂಗಾಳಿ, ಆಪ್ಷನ್ ಬಿ ಸಂಸ್ಕೃತ, ಆಪ್ಷನ್ ಡಿ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಸಂಸ್ಕೃತ. ಮಹಾಯಾನ ಪಂಥ ಕೃತಿಗಳನ್ನು ರಚಿಸಿದ ಭಾಷೆ ಸಂಸ್ಕೃತವಾಗಿದೆ. ಮುಂದಿನ ಪ್ರಶ್ನೆ, ಮೂಲ ಸಂವಿಧಾನದಲ್ಲಿದ್ದ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? ಏನಪ್ಪ ಕ್ವಶನ್ ಅಂದ್ರೆ, ಮೂಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಇದ್ದವು? ಆಪ್ಷನ್ ಎ 10, ಆಪ್ಷನ್ ಬಿ 6, ಆಪ್ಷನ್ ಸಿ 5, ಆಪ್ಷನ್ ಡಿ 7. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ 7. ಮೂಲ ಸಂವಿಧಾನದಲ್ಲಿ ಒಟ್ಟು 7 ಮೂಲಭೂತ ಸಂವಿಧಾನಗಳು ಇದ್ದವು, ಮೂಲಭೂತ ಹಕ್ಕುಗಳು ಇದ್ದವು.